ಎಷ್ಟೊಂದು ವಿಪರ್ಯಾಸ ಅಂತಂದ್ರೆ ಪಿಯುಸಿ ಫಲಿತಾಂಶ ನಿನ್ನೆ ಬಂತು. ಅದರ ಮರುದಿನವೇ ಈಗ ವಿದ್ಯಾರ್ಥಿ ಪಿಯುಸಿ ಫಲಿತಾಂಶದ ದಿನವೇ ವಿದ್ಯಾರ್ಥಿನಿ ಸಾವಿಗೀಡಾಗಿರುವಂತದ್ದು. ಹೆಬ್ಬಾಳದ ಮನೋರಾಯಪಾಳ್ಯದಲ್ಲಿ ನಡೆದಿರುವಂತಹ ದುರಂತ ಇದು. 17 ವರ್ಷದ ತನುಶ್ರೀ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ರಾತ್ರಿ 10 ಗಂಟೆಯ ಬಳಿಕ ಪೊಲೀಸರಿಗೆ ಮಾಹಿತಿನ ಕೊಟ್ಟಿದ್ದಾರೆ. ಪಿಯುಸಿಯಲ್ಲಿ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಅಂದ್ರೆ ಅವ್ರ ತಾಯಿ ಮಾಹಿತಿನ ಕೊಟ್ಟಿದ್ದಾಳೆ ಪೊಲೀಸರಿಗೆ. ಈ ರೀತಿಯಾಗಿ ನನ್ನ ಮಗಳು ಈ ಪಿಯುಸಿಯಲ್ಲಿ ಫೇಲ್ ಆಗಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಹೇಳಿ. ಹೆಬ್ಬಾಳ ಠಾಣಾ ವ್ಯಾಪ್ತಿಯ ಮನೋರಾಯನಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಮೃತ ತನುಶ್ರೀ ಏನಿದ್ದಾಳೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನನ್ನ ಸೆಕೆಂಡ್ ಪಿಯುಸಿ ಎಕ್ಸಾಮ್ನ ರಿಸಲ್ಟ್ ಹೊರಬಿದ್ದಿದೆ. ಆ ಒಂದು ಪರೀಕ್ಷೆಯಲ್ಲಿ ನನ್ನ ಮಗಳು ಪಾಸ್ ಆಗ್ತಾಳೆ ಅಂತ ಹೇಳಿ ಕೂಡ ಮನೆಯಲ್ಲಿ ಭರವಸೆಯನ್ನು ಇಟ್ಕೊಂಡಿದ್ರು. ಆದ್ರೆ ಆಕೆ ಫೇಲ್ ಆಗಿದ್ದಾಳೆ. ಒಂದು ಕಡೆ ಏನಾದರೂ ತಾಯಿನೇ ಕೊಲೆ ಮಾಡಿಬಿಟ್ಲಾ ಅಥವಾ ಆಕೆನೇನು ಮನನೊಂದು ಆತ್ಮಹತ್ಯೆಗೆ ಶರಣಾದ್ಲಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಮೃತ ತನುಶ್ರೀ ತಾಯಿಯ ಮೇಲೆ ಕುಟುಂಬಸ್ಥರ ಅನುಮಾನ ವ್ಯಕ್ತವಾಗಿದೆ. ಮೃತಳ ತಾಯಿಯ ಮೇಲೆ ಕುಟುಂಬಸ್ಥರ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಘಟನೆ ನಡೆದು 8 ಗಂಟೆ ಆದ್ರೂ ಯಾಕೆ ಪೊಲೀಸರಿಗೆ ಮಾಹಿತಿ ಕೊಡ್ಲಿಲ್ಲ? ಆಕೆ ಏನ್ ಮಾಡ್ತಾ ಇದ್ಲು? ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಬರೋಬ್ಬರಿ 8 ಗಂಟೆ ಆಗಿತ್ತು. ಆಕೆ ಸೂಸೈಡ್ ಮಾಡಿಕೊಂಡು ಯಾಕೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸಕ್ಕೆ ತಾಯಿನೇ ಮುಂದಾಗ್ಲಿಲ್ಲ? ರಾತ್ರಿ 10 ಗಂಟೆ ಬಳಿಕ ಪೊಲೀಸರಿಗೆ ಮಾಹಿತಿ ಕೊಡ್ತಾರಂತಂದ್ರೆ ಏನ್ ಮಾಡ್ತಾ ಇದ್ರು? ಯಾಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ಲು ತಾಯಿ? 4-5 ಯುವಕರ ಸಹಾಯದಿಂದ ಮೃತದೇಹವನ್ನು ಇಳಿಸಿರ್ತಾರೆ. ಪೊಲೀಸರಿಗೆ ಮಾಹಿತಿಯನ್ನ ಕೊಡದೆ ಮೃತದೇಹವನ್ನು ಇಳಿಸಿದ್ದಾರೆ ಎನ್ನುವಂತಹ ಆರೋಪ ಆಕೆಯ ಮೇಲೆ ಕೇಳಿ ಬಂದಿದೆ ಈಗ. ಅಥವಾ ಏನಾದ್ರೂ ಆಕೆ ಫೇಲ್ ಆಗ್ಬಿಟ್ಲು ಅಂತ ಹೇಳಿ, ಯಾಕಂತಂದ್ರೆ ಮಾನ ಮರ್ಯಾದೆ ಪ್ರಶ್ನೆ ಎಲ್ಲರೂ ಕೂಡ ಸಂಬಂಧಿಕರು ಕೇಳ್ತಾ ಇರ್ತಾರೆ. ನಿಮ್ಮ ಮಗಳ ರಿಸಲ್ಟ್ ಏನಾಯ್ತು, ನಿಮ್ಮ ಮಗಳ ರಿಸಲ್ಟ್ ಏನಾಯ್ತು ಅಂತ ಹೇಳಿ. ಆಬ್ವಿಯಸ್ಲಿ ಮುಜುಗರ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಏನಾದ್ರೂ ಆಕೆ ಕೊಲೆ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾದ್ಲಾ ಅಥವಾ ಆಕೆನೇ ಮನನೊಂದು ಆತ್ಮಹತ್ಯೆಗೆ ಶರಣಾದ್ಲಾ ಅನ್ನುವಂತಹ ಪ್ರಶ್ನೆಯಲ್ಲಿ ಸಹಜವಾಗಿ ಮೂಡುತ್ತೆ. ಈಗ ಅವರ ಕುಟುಂಬಸ್ಥರು ಕೂಡ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸರು ತನಿಖೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು.